ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಡಿಯೋದಲ್ಲಿ ಈ ಸಸ್ಯವನ್ನು ನೀವು ನೋಡಬಹುದು. ನೋಡಲು ತುಂಬಾ ಸಾಧಾರಣವಾಗಿ ಇದೆ, ಆದರೆ ಇದರ ಗುಣಗಳು ಅಸಾಧಾರಣವಾಗಿ ಇವೆ. ಒಂದು ವೇಳೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಈ ಸಸ್ಯ ಇದ್ದರೆ ಅದನ್ನು ಕಸ ಅಂತ ತಿಳಿದುಕೊಂಡು, ಸಾಧಾರಣವಾದ ಸಸ್ಯ ಅಂತ ತಿಳಿದುಕೊಂಡು ಕಿತ್ತು ಎಸೆಯುವಂಥ ತಪ್ಪನ್ನು ಮಾಡಬೇಡಿ. ಇಂದು ಇದರ ಚಮತ್ಕಾರಿಕ ಗುಣಗಳನ್ನು ತಿಳಿಸ್ತೀನಿ, ಆಯುರ್ವೇದಿಕ ಪ್ರಯೋಗವನ್ನು ಸಹ ತಿಳಿಸ್ತೀನಿ. ಜೊತೆಗೆ ಇದರ ಭಾಗಗಳು ಯಾವ ಯಾವ ರೀತಿಯಾಗಿ ಉಪಯೋಗಕ್ಕೆ ಬರುತ್ತವೆ ಅನ್ನೋ ವಿಷಯವನ್ನು ಇಂದು ನೀವೇನಾದರೂ ತಿಳಿದುಕೊಂಡ್ರೆ ಖಂಡಿತವಾಗಿ ನಾಳೆಯಿಂದ ಈ ಸಸ್ಯವನ್ನು ನೀವು ಪೂಜೆ ಮಾಡಲು ಕೂಡ ಶುರು ಮಾಡ್ತೀರಾ. ಈ ಮಾತಿನ ಅರ್ಥ, ಇದರ ಚಮತ್ಕಾರಿಕ ಗುಣಗಳನ್ನು ನೀವು ತಿಳಿದರೆ ನಿಮ್ಮ ಮನೆಯ ಹತ್ತಿರ ಈ ಸಸ್ಯ ಇರೋದಕ್ಕೆ ನಿಮಗೆ ಹೆಮ್ಮೆ ಆಗುತ್ತೆ. ಇಂದಿಗೂ ಸಹ ನಮ್ಮೆಲ್ಲರ ಮಧ್ಯೆ ಈ ರೀತಿಯ ಸಸ್ಯ ಗಿಡಗಳು ನಮ್ಮ ಭಾರತ ದೇಶದಲ್ಲಿ ಇವೆ ಅಂತ ಹೆಮ್ಮೆ ಆಗುತ್ತದೆ. ನಮ್ಮ ವಿಡಿಯೋದಲ್ಲಿ ಈ ಸಸ್ಯವನ್ನು ನೀವು ನೋಡಬಹುದು. ಹಲವಾರು ಸ್ಥಳಗಳಲ್ಲಿ ಇದನ್ನು ಉತ್ತರಾಣಿ ಗಿಡ ಅಂತ ಕರೆಯುತ್ತಾರೆ, ಕೆಲವರು ಅಪಮಾರ್ಗ ಅಂತಾರೆ. ನಿಮ್ಮಲ್ಲಿ ಈ ಸಸ್ಯಕ್ಕೆ ಯಾವ ಹೆಸರಿದೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಯಾಕಂದರೆ ಯಾರಾದರೂ ನಿಮ್ಮ ಕಾಮೆಂಟನ್ನು ರೀಡ್ ಮಾಡಿದ್ರೆ ಅವರಿಗೆ ನಿಮ್ಮ ಮೂಲಕ ಸಹಾಯ ಆಗುತ್ತೆ. ವಿಶೇಷವಾಗಿ ಹೆಚ್ಚಾಗಿ ಇದನ್ನು ಉತ್ತರಾಣಿ ಗಿಡ ಅಂತ ಕರೆಯುತ್ತಾರೆ. ಇದನ್ನು ಅಪಮಾರ್ಗ ಅಂತ ಯಾಕೆ ಕರೆಯುತ್ತಾರೆ ಅಂದರೆ ಇದರ ಹೂಗಳು ಉಲ್ಟಾ ಇರುತ್ತವೆ. ಇದರ ಬೀಜಗಳು ಪೂರ್ತಿಯಾಗಿ ಉಲ್ಟಾ ಕೆಳಮುಖದಲ್ಲಿ ಇರುತ್ತವೆ. ನೀವು ಬೇರೆ ಸಸ್ಯದ ಹೂಗಳನ್ನು ಬೀಜಗಳನ್ನು ನೋಡಿದ್ರೆ ಮೇಲ್ಮುಖದಲ್ಲಿ ಇರುತ್ತವೆ, ಆದರೆ ಇದು ಕೆಳಭಾಗದಲ್ಲಿ ಇರುತ್ತದೆ. ಹಾಗಾಗಿ ಇದನ್ನು ಅಪಮಾರ್ಗ ಅನ್ನುತ್ತಾರೆ. ಅಪಮಾರ್ಗ ವಿದ್ಯೆಯಲ್ಲಂತೂ ಇದರ ಹೆಚ್ಚಿನ ಬಳಕೆ ನಡೆಯುತ್ತದೆ. ಅದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತೀನಿ. ಯಾಕೆ ಇದು ನಮಗೋಸ್ಕರ ಅಮೂಲ್ಯವಾಗಿದೆ, ಅಸಾಧಾರಣವಾಗಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಎಲ್ಲಕ್ಕಿಂತ ಮೊದಲು ಒಂದು ವೇಳೆ ನಿಮಗೆ ಆಯುರ್ವೇದದ ಮೇಲೆ ನಂಬಿಕೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಯುರ್ವೇದ ಅಂತ ಬರೆಯಿರಿ. ಇಲ್ಲಿ ನಾನು ನಿಮಗೆ ಇದರ ಆಯುರ್ವೇದಿಕ ಪ್ರಯೋಗವನ್ನು ತಿಳಿಸ್ಕೊಡ್ತೀನಿ. ಒಂದು ವೇಳೆ ಇದನ್ನು ನೀವು ತಿಳಿದುಕೊಂಡ್ರೆ ಇದರ ಪ್ರಯೋಗವನ್ನು ನೀವು ನಾಳೆಯಿಂದಲೇ ಮಾಡಲು ಶುರು ಮಾಡ್ತೀರಾ. ಇಲ್ಲಿ ನಾನು ನಿಮಗೆ ಇದರ ವನಸ್ಪತಿ ಪ್ರಯೋಗದ ಜೊತೆಗೆ ಇದರ ಅದ್ಭುತವಾದ ತಾಂತ್ರಿಕ ಪ್ರಯೋಗವನ್ನು ಸಹ ತಿಳಿಸ್ಕೊಡ್ತೀನಿ. ತಾಂತ್ರಿಕ ಪ್ರಯೋಗದ ಅರ್ಥ, ಇದರ ಪ್ರಯೋಗವನ್ನು ನಿಮ್ಮ ಜೀವನದಲ್ಲಿ ಮಾಡಿಕೊಂಡು ಹಲವಾರು ಸಮಸ್ಯೆಗಳಿಂದ ನೀವು ಮುಕ್ತಿ ಪಡೆಯಬಹುದು. ಎಲ್ಲಕ್ಕಿಂತ ಮೊದಲು ಈ ಮಾಹಿತಿ ನಮಗೆ ಹೇಗೆ ಸಿಕ್ತನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಈ ಮಾಹಿತಿ ನಮಗೆ ಒಬ್ಬ ಮಹಾತ್ಮ ಗುರುಗಳಿಂದ ಸಿಕ್ಕಿದೆ. ಇಲ್ಲಿ ನಾವು ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ವಿ. ನೀವು ತುಂಬ ಸಮಯದಿಂದ ಸಿದ್ಧಿಗಳನ್ನು ಪಡೆದಿದ್ದೀರಾ, ತುಂಬ ಸಮಯ ನೀವು ಸಾಧನೆಗಳನ್ನು ಸಹ ಮಾಡ್ತೀರಾ. ಇಲ್ಲಿ ನೀವು 1 ತಿಂಗಳಿನ ತನಕ ಅನ್ನ ಮತ್ತು ನೀರನ್ನು ಸೇವಿಸದೆ ಹೇಗೆ ನೀವು ಸಾಧನೆಯನ್ನು ಮಾಡ್ತೀರಾ ಅಂತ ಕೇಳಿದ್ವಿ. ಆ ಸಂತ ಮಹಾತ್ಮರು ನಮಗೆ ತಿಳಿಸಿದ ಮಾಹಿತಿಯ ಅನುಸಾರವಾಗಿ ಉತ್ತರಾಣಿ ಗಿಡ ಅಂದರೆ ಇದನ್ನು ಅಪಮಾರ್ಗ ಸಸ್ಯ ಅಂತಲೂ ಕರೆಯುತ್ತಾರೆ. ಇಲ್ಲಿ ಅವರು ನಮಗೆ ಈ ರೀತಿ ಹೇಳಿದರು, ಇಂದಿಗೂ ಸಹ ಕಾಡಿನಲ್ಲಿ ಅದೆಷ್ಟೆಲ್ಲ ಸಂತ ಮಹಾತ್ಮರಿದ್ದಾರೋ ಅವರೆಲ್ಲ ಇದರ ಬೀಜವನ್ನು ತೆಗೆದುಕೊಂಡು ಖೀರನ್ನು ರೆಡಿ ಮಾಡ್ತಾರೆ, ಅಂದರೆ ಸಿಹಿ ಪದಾರ್ಥವನ್ನು ರೆಡಿ ಮಾಡ್ಕೊಳ್ತಾರೆ, ಅಥವಾ ಇದರ ಬೀಜದಿಂದ ಅನ್ನವನ್ನು ರೆಡಿ ಮಾಡ್ತಾರೆ. ಇಲ್ಲಿ 2 ಚಮಚೆಯಷ್ಟು ಇದರ ಅನ್ನದ ಸೇವನೆ ಮಾಡಬೇಕಾಗಿರುತ್ತದೆ. ಒಂದು ವೇಳೆ ನೀವೇನಾದರೂ ಈ ರೀತಿ ಮಾಡಿದ್ರೆ 1 ತಿಂಗಳಿನ ತನಕ ನಿಮಗೆ ಬಾಯಾರಿಕೆ ಮತ್ತು ಹಸಿವು ಆಗೋದಿಲ್ಲ. ಆ ಸಂತ ಮಹಾತ್ಮರು ತಿಳಿಸಿದ ಹಾಗೆ 1 ತಿಂಗಳಿನ ತನಕ ಅವರಿಗೆ ಬಾಯಾರಿಕೆ ಮತ್ತು ಹಸಿವು ಆಗೋದಿಲ್ಲ ಅಂತ ಹೇಳಿದ್ರು. ಈ ರೀತಿಯಾಗಿ ಅವರು ತುಂಬ ದಿನಗಳ ತನಕ ಸಾಧನೆಗಳನ್ನು ಮಾಡ್ತಾರೆ. ನಮ್ಮ ಧರ್ಮಶಾಸ್ತ್ರದಲ್ಲಿ ಈ ರೀತಿಯೂ ಒಂದು ಮಾಹಿತಿ ಇದೆ. ಈ ಉತ್ತರಾಣಿ ಗಿಡದ ಬೇರಿನಲ್ಲಿ ತಾಯಿ ಗಂಗಾ ಮಾತೆಯ ವಾಸ ಇರುತ್ತದೆ. ಪ್ರಾಚೀನ ಗ್ರಂಥಗಳಲ್ಲಿ ಈ ರೀತಿಯೂ ಬರೆದಿದ್ದಾರೆ. ಕೆಲವು ಅಮೃತದ ಹನಿಗಳು ಈ ಗಿಡದ ಬೇರಿನಲ್ಲಿ ಬಿದ್ದಿದ್ದವು. ಇಂದಿಗೂ ಸಹ ಕೆಲವು ಧಾರ್ಮಿಕ ಜನರು ನಿಮ್ಮಲ್ಲಿ ಇದರಿಂದ ಹಲ್ಲನ್ನು ಉಜ್ಜುತ್ತಾರಾ ಇಲ್ವಾ ಅನ್ನೋದನ್ನು ಖಂಡಿತವಾಗಿ ಕಾಮೆಂಟ್ನಲ್ಲಿ ಬರೆದು ತಿಳಿಸಿರಿ. ಇಲ್ಲಿ ಪ್ರಾಚೀನ ಕಾಲದ ಜನರಂತೂ ಇದರ ಬೇರಿನಿಂದ ಹಲ್ಲುಗಳನ್ನು ಉಜ್ಜುತ್ತಾರೆ. ಯಾಕಂದರೆ ಇದರ ಬೇರಿನಲ್ಲಿ ಗಂಗಾ ಮಾತೆಯ ವಾಸ ಇದೆ. ಇದರ ಬೇರಿನಲ್ಲಿ ಅಮೃತದ ಕೆಲವು ಹನಿಗಳು ಬಿದ್ದಿದ್ದವು. ಎಲ್ಲಕ್ಕಿಂತ ಮೊದಲು ಇದರ ಆಯುರ್ವೇದಿಕ ಪ್ರಯೋಗವನ್ನು ತಿಳಿದುಕೊಳ್ಳೋಣ, ನಂತರ ಇದರ ಚಮತ್ಕಾರಿಕ ಪ್ರಯೋಗಗಳ ಬಗ್ಗೆ ತಿಳಿಯೋಣ. ಯಾರಿಗೆ ತುಂಬ ದಿನಗಳಿಂದ ಹಲ್ಲುಗಳಲ್ಲಿ ಹುಣ್ಣಿನ ಸಮಸ್ಯೆ ಇರುತ್ತೋ, ಗಾಯಗಳಿರುತ್ತವೆಯೋ, ವೈದ್ಯರ ಚಿಕಿತ್ಸೆಯ ನಂತರವೂ ಹಲ್ಲಿನ ಸಮಸ್ಯೆಗಳು ದೂರ ಆಗ್ತಾ ಇಲ್ಲ ಅಂದರೆ ಕೇವಲ ಇದರ ಬೇರಿನಿಂದ ಹಲ್ಲುಗಳನ್ನು ಉಜ್ಜಿದ್ರೆ ಸಾಕು. ಹಲ್ಲುಗಳಲ್ಲಿ ಅದೆಷ್ಟೆಲ್ಲ ಕೀಟಗಳಿವೆಯೋ, ಬ್ಯಾಕ್ಟೀರಿಯಾಗಳಿವೆಯೋ, ಅವುಗಳ ಕಾರಣದಿಂದಾಗಿ ಹಲ್ಲಿನ ನೋವು ಉಂಟಾಗಿರುತ್ತದೆ, ಅವೆಲ್ಲ ನಾಶ ಆಗುತ್ತವೆ. ಕೇವಲ ನಿರಂತರವಾಗಿ 15 ದಿನಗಳ ಕಾಲ ಇದರ ಬೇರಿನಿಂದ ನೀವು ಹಲ್ಲನ್ನು ಉಜ್ಜಬೇಕಷ್ಟೆ. 2 ರಿಂದ 3 ದಿನಗಳಲ್ಲಿ ರಿಸಲ್ಟ್ ಸಿಗುತ್ತೆ, ಹಲ್ಲು ನೋವು ಕಡಿಮೆ ಆಗುತ್ತೆ. ಇನ್ನು 2ನೇದಾಗಿ ಹಳದಿ ಹಲ್ಲಿನ ಸಮಸ್ಯೆಯನ್ನು ಇದು ಬೇಗನೆ ದೂರ ಮಾಡುತ್ತದೆ. ಇನ್ನು ಇದರ ಅದ್ಭುತವಾದ ಪ್ರಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ನಾವು ಹಲವಾರು ಜನರಿಂದ ಸ್ವತಃ ಮಾಡಿಸಿದ್ದೇವೆ, ಹಾಗಾಗಿ ನಾವು ಪ್ರಮಾಣಿತ ಪ್ರಯೋಗವನ್ನು ತಿಳಿಸ್ತಾ ಇದ್ದೀವಿ. ಯಾರಿಗೆ ಪ್ರಸವದಲ್ಲಿ
ವಿಳಂಬ ಆಗ್ತಾ ಇರುತ್ತದೆಯೋ, ಗ್ರಾಮೀಣ ಇಲಾಖೆಗಳಲ್ಲಿ ಹಲವಾರು ತಾಯಿ ತಂಗಿಯರು ಇರ್ತಾರೆ. ಅವರಿಗೆ ಪ್ರಸವದ ಸಮಯದಲ್ಲಿ ತುಂಬ ನೋವು ಬೇನೆಗಳು ಆಗುತ್ತವೆ. ಇಲ್ಲಿ ಯಾವುದೇ ರೀತಿಯ ಹೆಚ್ಚಿನ ನೋವು ಇಲ್ಲದೆ ಪ್ರಸವ ಆಗಲಿ ಅಂತ ಯಾರು ಇಷ್ಟಪಡ್ತಾ ಇರ್ತಾರೋ, ಇಲ್ಲಿ ಎಲ್ಲಕ್ಕಿಂತ ಮೊದಲು ಒಂದು 3-4 ಅಕ್ಷತೆ ಕಾಳುಗಳನ್ನು ತೆಗೆದುಕೊಳ್ಬೇಕು. ಇದರ ಬೇರಿನಲ್ಲಿ ಅವುಗಳನ್ನು ಹಾಕಬೇಕು. ಸ್ವಲ್ಪ ಇದರ ಬೇರಿನಲ್ಲಿ ನೀರನ್ನು ಹಾಕಬೇಕು. ಯಾವ ಕಾರ್ಯಕ್ಕಾಗಿ ಈ ಬೇರನ್ನು ತೆಗೆದುಕೊಂಡು ಹೋಗ್ತಾ ಇರ್ತೀರೋ ಅದರ ಬಗ್ಗೆ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಇಲ್ಲಿ ಕಾರ್ಯ ಅಂದರೆ ಇಲ್ಲಿ ಗರ್ಭವತಿ ಮಹಿಳೆಯರ ಗರ್ಭದಿಂದ ಮಗು ಸರಳವಾಗಿ ಆಚೆ ಬರಲಿ ಅಂತ ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ ಅಲ್ಲಿ ಬೇಡಿಕೊಳ್ಬೇಕು. ಇದರ ಬೇರನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಇಲ್ಲಿ ಯಾರು ಪ್ರಸೂತಿ ಸ್ತ್ರೀಯರಾಗಿರ್ತಾರೋ, ಅಂದರೆ ಯಾರಿಗೆ ಗರ್ಭದಿಂದ ಮಗು ಆಚೆ ಬರ್ತಾ ಇರೋದಿಲ್ವೋ ಅವರಿಗೆ ಇದನ್ನು ಧರಿಸಬೇಕು. ಇದರಿಂದ ಗರ್ಭನಾಳದಿಂದ ಮಗು ತಕ್ಷಣವೇ ಆಚೆ ಬರುತ್ತದೆ. ಮಗು ಬಂದ ನಂತರ ತಕ್ಷಣವೇ ಇದನ್ನು ಅವರ ಸೊಂಟದಿಂದ ತೆಗೆಯಬೇಕು. ಇಲ್ಲವಾದರೆ ಇದು ಗರ್ಭನಾಳವನ್ನು ಸಹ ಆಚೆ ತರಿಸುತ್ತದೆ. ಇನ್ನು ಇದರ ಇನ್ನಷ್ಟು ಆಯುರ್ವೇದಿಕ ಪ್ರಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇದಾದ ನಂತರ ಇದರ ಕೆಲವು ಚಮತ್ಕಾರಿಕ ಪ್ರಯೋಗಗಳ ಬಗ್ಗೆ ತಿಳಿಸ್ತೀನಿ. ಇದರಲ್ಲಂತೂ ಅನೇಕ ಚಮತ್ಕಾರಿಕ ಗುಣಗಳು ತುಂಬಿಕೊಂಡಿವೆ. ಆಯುರ್ವೇದದ ಪ್ರಯೋಗದ ಬಗ್ಗೆ ಹೇಳೋದಾದರೆ ತುಂಬ ಜನರಿಗೆ ಹಲ್ಲು ನೋವು ಯಾವ ರೀತಿ ಆಗುತ್ತದೆಯೋ ಅದೇ ರೀತಿ ತಲೆನೋವು ಕೂಡ ಇರುತ್ತೆ. ಇಲ್ಲಿ ಇದರ ಬೀಜಗಳನ್ನು ನೀವು ಚೆನ್ನಾಗಿ ಆರಿಸಿ ತೆಗೆಯಬೇಕು. ನಂತರ ಇದರ ಬೀಜದ ಪೌಡರನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಚಿಟಿಕೆಯಷ್ಟು ಇದರ ಪೌಡರನ್ನು ನೀವು ಅಂಗೈಯಲ್ಲಿ ತೆಗೆದುಕೊಂಡು ಅದನ್ನು ನೀವು ಮೂಸಿ ನೋಡಬೇಕು. ಕೇವಲ ಇದರ ವಾಸನೆಯನ್ನು ತೆಗೆದುಕೊಂಡರೂ ತಲೆನೋವನ್ನು ಇದು ಕಡಿಮೆ ಮಾಡುತ್ತದೆ. ಯಾಕಂದರೆ ಇದರಲ್ಲಿ ಯಾವ ರೀತಿಯಾದ ಚಮತ್ಕಾರಿಕ ಶಕ್ತಿಗಳು ಇವೆ ಅಂದರೆ, ಇಲ್ಲಿ ಯಾವುದೇ ಪ್ರಕಾರದ ತಲೆನೋವು ಇದ್ದರೂ, ಡಿಪ್ರೆಷನ್ ಆಗಿರಲಿ, ನಿದ್ರೆ ಸಮಸ್ಯೆಯಿಂದ ಬಂದಿರುವಂಥ ತಲೆನೋವು ಇರಲಿ, ಇಲ್ಲಿ ಹಲವಾರು ಕಾರಣಗಳು ಇರಬಹುದು. ಅದರಲ್ಲಿ ಇದು ರಾಮಬಾಣದ ರೀತಿ ಕಾರ್ಯವನ್ನು ಮಾಡುತ್ತದೆ. ಇನ್ನು ಇದರ ಚಮತ್ಕಾರಿಕ ಪ್ರಯೋಗವನ್ನು ತಿಳಿಸ್ತೀನಿ ಬನ್ನಿ. ಇಲ್ಲಿ ಯಾರು ವ್ಯಾಪಾರಿಗಳು ಬಿಸ್ನೆಸ್ ಮಾಡುವಂಥ ಜನರಿರ್ತಾರೋ, ಆ ವ್ಯಾಪಾರ ಮತ್ತು ಬಿಸ್ನೆಸ್ನಲ್ಲಿ ವೃದ್ಧಿಯಾಗಲಿ ಅಂತ ಯಾರು ಇಷ್ಟಪಡ್ತಾ ಇರ್ತಾರ, ಅಂಗಡಿಯವರು ತಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೆಯಲಿ ಅಂತ ಇಷ್ಟಪಡ್ತಾ ಇದ್ದರೆ ಇಲ್ಲಿ ಇದರ ಬೇರನ್ನು ರವಿಪುಷ್ಯ ನಕ್ಷತ್ರದಲ್ಲಿ ತರಬೇಕಾಗಿರುತ್ತದೆ. ಅಥವಾ ಗುರುಪುಷ್ಯ ನಕ್ಷತ್ರದಲ್ಲೂ ತರಬಹುದು, ಅಥವಾ ಯಾವುದಾದ್ರೂ ಹಬ್ಬದ ದಿನಗಳಲ್ಲೂ ತರಬಹುದು. ಇದರ ಬೇರನ್ನು ತಂದ ನಂತರ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ನಿಮ್ಮ ವ್ಯಾಪಾರ ಸ್ಥಾನದಲ್ಲಿ ಅದನ್ನು ಕಟ್ಟಬೇಕು. ಎಲ್ಲಿ 5 ಗ್ರಾಹಕರು ಬರ್ತಾ ಇರ್ತಾರೋ ಇದರ ಕೃಪೆಯಿಂದ ಅಲ್ಲಿ 50 ಗ್ರಾಹಕರು ಬರ್ತಾರೆ. ಈ ಮಾತಿನ ಅರ್ಥ ಇದು ಅಂಗಡಿಗಳಲ್ಲಿ ಗ್ರಾಹಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುವಂಥ ಕಾರ್ಯವನ್ನು ಮಾಡುತ್ತದೆ. ನಿಮ್ಮ ಆದಾಯವನ್ನು ಹೆಚ್ಚಿಸುವ ಕಾರ್ಯವನ್ನು ಸಹ ಮಾಡುತ್ತದೆ. ಇನ್ನು ಇದರ ಎರಡನೆಯ ಪ್ರಯೋಗವನ್ನು ಹೇಳ್ತೀನಿ ಕೇಳಿ. ಯಾರು ನಿರುದ್ಯೋಗಿಗಳಾಗಿರ್ತಾರೋ, ಯಾರು ಉದ್ಯೋಗವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ ಇಂಥ ಜನರು ಇದರ ಬೇರನ್ನು ಒಂದು ದಿನ ಮೊದಲೇ ಆಮಂತ್ರಣ ಕೊಟ್ಟು ತರಬೇಕು. ಅಂದರೆ ಶನಿವಾರ ಆಗಲಿ ರವಿವಾರ ಆಗಲಿ ಸೂರ್ಯೋದಯ ಆಗುವ ಮುನ್ನವೇ ತರಬೇಕು. ನಂತರ ಸೋಮವಾರ ಇದರ ಪೂಜೆಯನ್ನು ಮಾಡಬೇಕು ಮತ್ತು ಮಂಗಳವಾರದ ದಿನವೂ ಪೂಜೆ ಮಾಡಿದ ನಂತರ ಬುಧವಾರದ ದಿನ ಈ ಬೇರನ್ನು ನೀವು ಧರಿಸಬೇಕು. ಖಂಡಿತ ನಿಮ್ಮ ಮನಸ್ಸಿಚ್ಛೆ ನೌಕರಿ ಸಿಗುತ್ತೆ. ಒಬ್ಬ ಋಷಿಮುನಿಗಳು ಸಹ ಇದರ ಮಾಹಿತಿಯನ್ನು ಕೊಟ್ಟಿದ್ದರು. ಇದರ ಪ್ರಭಾವ ಯಾವತ್ತಿಗೂ ವಿಫಲವಾಗಿ ಹೋಗೋದಿಲ್ಲ. ಇವು 2 ಪ್ರಯೋಗಗಳಾದವು. ಈಗ ಇದರ 3ನೆಯ ಪ್ರಯೋಗವನ್ನು ಹೇಳ್ತೀನಿ ಕೇಳಿ. 3ನೇದಾಗಿ, ನಿಮ್ಮಲ್ಲಿ ಹಲವಾರು ಜನರಿಗೆ ಕೆಟ್ಟ ದೃಷ್ಟಿಗಳು ಅಂಟುತ್ತಿರುತ್ತವೆ, ಭೂತ ಪ್ರೇತದಂಥ ಸಮಸ್ಯೆಗಳು ಕಾಡುತ್ತಿರುತ್ತವೆ. ಇಂಥ ಜನರು ಇದರ ಬೇರನ್ನು ತೆಗೆದುಕೊಂಡು ಬೆಳ್ಳಿಯ ತಾಯ್ತದಲ್ಲಿ ಹಾಕಿ ಶನಿವಾರದ ದಿನ ಧರಿಸಿಕೊಳ್ಳಬೇಕು. ಇಲ್ಲಿ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಇರಲಿ, ಯಾರೇ ತಂತ್ರಕ್ರಿಯೆಗಳನ್ನು ನಿಮ್ಮ ಮೇಲೆ ಮಾಡ್ತಾ ಇದ್ರೂ ಅವು ಅಂಟಿಕೊಳ್ಳೋದಿಲ್ಲ. ಇಲ್ಲಂತೂ ಇದರ ಅನೇಕ ಚಮತ್ಕಾರಿಕ ಪ್ರಯೋಗಗಳಿವೆ. ಕೆಲವರು ಇದನ್ನು ಹೇಳಲು ಇಷ್ಟಪಡೋದಿಲ್ಲ, ಆದರೂ ನಾನು ನಿಮಗೆ ಹೇಳ್ತೀನಿ ಕೇಳಿ, ಗಮನವಿಟ್ಟು ಕೇಳಿ. ನಿಮ್ಮಲ್ಲಿ ಹಲವಾರು ಜನ ಯಾವ ರೀತಿ ಇದ್ದಾರಂದರೆ, ಮುಂದೆ ಇರುವಂಥ ಜನರು ನಿಮ್ಮನ್ನು ನೋಡಿ ನಿಮ್ಮ ವಶೀಭೂತ ಆಗಲಿ ಅಂತ ಇಷ್ಟಪಡ್ತಾ ಇರ್ತಾರೆ. ನಿಮ್ಮ ಮಾತುಗಳನ್ನು ಅವರು ಕೇಳಲಿ ಅಂತ ಇಷ್ಟಪಡ್ತಾ ಇರ್ತಾರೆ. ಇದಕ್ಕಾಗಿ ಒಂದು ಕಾರ್ಯವನ್ನು ನೀವು ಮಾಡಬಹುದು. ಇದರ ಬೇರು ಮತ್ತು ಶುಭ್ರವಾದ ಗರಿಕೆ ಹುಲ್ಲಿನ ಬೇರು, ಇವೆರಡು ಬೇರುಗಳನ್ನು ಪುಡಿ ಮಾಡಿ ನೀವು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದಾದ ನಂತರ ಇದರ ತಿಲಕವನ್ನು ನೀವು ಹಣೆಗೆ ಹಚ್ಕೊಳ್ಬೇಕು. ಇದರ ತಿಲಕವನ್ನು ಇಟ್ಕೊಂಡು ನೀವು ಸಭೆಯಲ್ಲಿ ಹೋದರೆ ಇಡೀ ಸಭೆ ನಿಮ್ಮನ್ನು ನೋಡಿ ಮೋಹಕ್ಕೆ ಒಳಗಾಗುತ್ತದೆ. ಒಂದು ವೇಳೆ ನಿಮ್ಮ ಮನಸ್ಸಿಚ್ಛೆಯ ಹುಡುಗಿಯನ್ನು ನೀವು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ, ಮದುವೆಯಾಗಲು ಇಷ್ಟಪಡ್ತಾ ಇದ್ದರೆ, ಒಂದು ವೇಳೆ ಅವರ ಮುಂದೆ ನೀವು ಹಣೆಗೆ ಹಚ್ಕೊಂಡು ಹೋದರೆ ಮುಂದೆ ಇರುವಂಥವರು ನಿಮಗೆ ವಶ ಆಗ್ತಾರೆ. ಇದರಲ್ಲಿ ಯಾವ ಸಂಶಯ ಇಲ್ಲ. ಇದರ ಬಗ್ಗೆ ನಾವು ಪ್ರಾಚೀನ ಗ್ರಂಥದಲ್ಲಿ ವಿಸ್ತಾರವಾಗಿ ತಿಳಿದಿದ್ದೇವೆ. ಆದರೆ ಇದರ ಸಿದ್ಧಿ ಮಾಡುವಂಥ ವಿಧಿಯನ್ನು ನಾವು ನಿಮಗೆ ಹೇಳೋದಿಲ್ಲ. ಯಾಕಂದರೆ ಸಿದ್ಧಿ ಮಾಡ್ಕೊಳ್ಳಲಿಲ್ಲ ಅಂದರೆ ಇದು ಕೆಲಸ ಮಾಡಲ್ಲ. ಯಾಕಂದರೆ ನಿಮ್ಮಲ್ಲಿ ಹಲವಾರು ಜನ ಇದನ್ನು ದುರುಪಯೋಗ ಮಾಡಬಹುದು. ಆದರೆ ಇದರ ಬೇರನ್ನು ನೀವು ಮನೆಯಲ್ಲಿ ತಂದು ಇಟ್ಕೊಂಡ್ರೆ, ದೇವರ ರೀತಿ ಇದರ ಪೂಜೆಯನ್ನು ಮಾಡಿದ್ರೆ, ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಇದನ್ನು ಹಣ ಇಡುವಂಥ ಕಪಾಟ್ನಲ್ಲಿ ಇಟ್ಟರೂ ಕೂಡ ನಿಮ್ಮ ಶತ್ರುಗಳು ಸ್ವತಃ ತಾವೇ ಸೋತು ಕುಳಿತುಕೊಳ್ಳುತ್ತಾರೆ. ನಿಮ್ಮ ಮನೆಯಲ್ಲಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ.
ಇದರ ಕೃಪೆಯಿಂದ ಯಾವತ್ತಿಗೂ ನೀವು ಸುರಕ್ಷಿತವಾಗಿ ಇರ್ತೀರ. ಯಾಕಂದರೆ ಈ ಸಸ್ಯವು ದೇವಾನುದೇವತೆಗಳ ಶ್ರೇಣಿಯಲ್ಲಿ ಬರುತ್ತದೆ. ಹಾಗಾಗಿ ಇದೇನು ಸಾಧಾರಣವಾದ ಸಸ್ಯ ಅಲ್ಲ, ಇದು ಹಲವಾರು ದಿವ್ಯ ಶಕ್ತಿಗಳನ್ನು ಒಳಗೊಂಡಿರುವಂಥ ಸಸ್ಯ ಆಗಿದೆ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ. ನಿಮ್ಮಲ್ಲಿ ಈ ಸಸ್ಯಕ್ಕೆ ಯಾವ ಹೆಸರಿದೆ ಅಂತ ಖಂಡಿತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಬರೆದು ತಿಳಿಸಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.